ವಿಜಯಪುರ ಜಿಲ್ಲೆಯ ಬಜಾವತ್ ಆಯೋಗದ ವರದಿಯನ್ವಯ ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 3 ತಕ್ಷಣವೇ ಅನುಷ್ಠಾನಗೊಳಿಸಬೇಕು ಹಾಗೂ ಇದನ್ನು ರಾಷ್ಟ್ರೀಯ ಯೋಜನೆ ಎಂದು ಘೋಷಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆಯ ನೇತೃತ್ವದಲ್ಲಿ ರೈತರಿಂದು ಬೃಹತ್ ಹೋರಾಟ ನಡೆಸಿದರು. ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲಮಟ್ಟಿಯಲ್ಲಿ ಜಮಾಯಿಸಿದ ನೂರಾರು ರೈತರು ಸರ್ಕಾರದ ವಿಳಂಬ ನೀತಿಯ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಬಳಿಕ ಆಲಮಟ್ಟಿಯ ಕೃಷ್ಣಾ ಭಾಗ್ಯಜಲ ನಿಗಮದ ಕೆಬಿಜೆಎನ್ಎಲ್ ವ್ಯವಸ್ಥಾಪಕ ನಿರ್ದೇಶಕರಿಗೆ ತಮ್ಮ ಬೇಡಿಕೆಗಳನ್ನೊಳಗೊಂಡ ಮನವಿ ಪತ್ರವನ್ನು ಸಲ್ಲಿಸಿದರು. ಹೋರಾಟದ ಪ್ರಮುಖ ಬೇಡಿಕೆಗಳು: ಹಂತ 3ರ ಅನುಷ್ಠಾನ, ಬಜಾವತ್ ಆಯೋಗದ ತೀರ್ಪಿನಂತೆ ಕೃಷ್ಣಾ ಮೇಲ್ದಂಡೆ ಯೋಜನೆಯ 3ನೇ ಹಂತದ ಕಾಮಗಾರಿಗಳನ್ನು ಯುದ್ಧೋಪಾದಿಯಲ್ಲಿ ಆರಂಭಿಸಬೇಕು. ರಾಷ್ಟ್ರೀಯ ಯೋಜನೆ ಘೋಷಣೆ: ಈ ಯೋಜನೆಯು ಬೃಹತ್ ಮೊತ್ತದ ಅನುದಾನವನ್ನು ಬಯಸುವುದರಿಂದ ಕೇಂದ್ರ ಸರ್ಕಾರ ಇದನ್ನು ರಾಷ್ಟ್ರೀಯ ಯೋಜನೆ ಎಂದು ಘೋಷಿಸಿ ಆರ್ಥಿಕ ನೆರವು ನೀಡಬೇಕು. ನೀರಿನ ಹಂಚಿಕೆ: ನಿಗದಿತ ಅವಧಿಯೊಳಗೆ ಕಾಲುವೆ ಜಾಲಗಳನ್ನು ಪೂರ್ಣಗೊಳಿಸಿ ಉತ್ತರ ಕರ್ನಾಟಕದ ರೈತರ ಜಮೀನುಗಳಿಗೆ ನೀರು ತಲುಪಿಸಬೇಕು. ನೇತೃತ್ವ ಮತ್ತು ಭಾಗಿ: ಈ ಬೃಹತ್ ಪ್ರತಿಭಟನೆಯ ನೇತೃತ್ವವನ್ನು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ಲಕ್ಷ್ಮೀಕಾಂತ ಎ ಪಾಟೀಲ್ ಮದ್ದರಕ್ಕಿ ಹಾಗೂ ಉತ್ತರ ಕರ್ನಾಟಕದ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ್ ಬಿ ಯಾದಗಿರಿ ಅವರು ವಹಿಸಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರು, ದಶಕಗಳಿಂದಲೂ ಉತ್ತರ ಕರ್ನಾಟಕದ ರೈತರು ಈ ಯೋಜನೆಗಾಗಿ ಕಾಯುತ್ತಿದ್ದಾರೆ. ಸರ್ಕಾರಗಳು ಕೇವಲ ಭರವಸೆ ನೀಡುತ್ತಿವೆಯೇ ಹೊರತು ವಾಸ್ತವದಲ್ಲಿ ಕೆಲಸಗಳು ಕುಂಟುತ್ತಾ ಸಾಗಿವೆ. ಹಂತ 3 ಜಾರಿಯಾದರೆ ಮಾತ್ರ ಈ ಭಾಗದ ರೈತರ ಬದುಕು ಹಸನಾಗಲು ಸಾಧ್ಯ ಎಂದು ಎಚ್ಚರಿಸಿದರು. ಪ್ರತಿಭಟನೆಯಲ್ಲಿ ವಿಜಯಪುರ, ಬಾಗಲಕೋಟೆ ಹಾಗೂ ಯಾದಗಿರಿ ಜಿಲ್ಲೆಗಳ ವಿವಿಧ ಭಾಗಗಳಿಂದ ನೂರಾರು ರೈತರು ಮತ್ತು ರೈತ ಮುಖಂಡರು ಪಾಲ್ಗೊಂಡು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಇವತ್ತು ನಾವು ರಾಜ್ಯ ಸರ್ಕಾರಕ್ಕೆ ಏನೇ ಕೇಳಿಕೊಳ್ಳೋದೇನೆಂದ್ರೆ, ರೈತರ ಸಮಸ್ಯೆ ಸಾವಿರಾರಿವೆ. ಈ ರೈತರ ಸಮಸ್ಯೆ ಸಾವಿರಾರು ಇದೆ ಅಂತ ಹೇಳಿಸಿ ನಮ್ಮ ರೈತರಿಗಾಗಿ ನಾವು ಏನಾಗ್ಬಿಡ್ದಪ್ಪ ಅಂದ್ರ, ನಾವು ಹೊಲ ಮನೆ ದುಡಿತಾ ನಾವು ಅಲ್ಲಿ ಕುಂತೀವಿ. ಇಲ್ಲಿ ಒಬ್ಬರು ಕೂಡ ಈ ಶಾಸಕ ಪ್ರತಿನಿಧಿಗಳು ಕೂಡ ರೈತರ ಸಮಸ್ಯೆಗಳು ಕೂಡ ಒಂದು ದಿನ ಕೂಡ ವಿಧಾನಸೌಧದಲ್ಲಿ ಚಿಂತನೆ ಇಲ್ಲ. ಈಗ ನೋಡ್ರಿ, ಯಾಕಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ದಿನಗಳು ಏನಪ್ಪಾ ಅಂದ್ರೆ ಗಂಭೀರ. ಇವತ್ತು ನಮ್ಮ ಇಡೀ ದೇಶದ ಜನಸಂಖ್ಯೆ 140 ಕೋಟಿ ಇದೆ. ನಮ್ಮ ರಾಜ್ಯದ ಜನಸಂಖ್ಯೆ ಒಂದು ಕನಿಷ್ಠ ಏನಿಲ್ಲಪ್ಪ ಅಂದ್ರೆ 5-6 ಕೋಟಿ ಜನಸಂಖ್ಯೆ ಜಾಸ್ತಿ ಇದೆ ಅಂತ ಅನಿಸ್ತಾ ಇದೆ. ಆದ ಕಾರಣ ನಾವೆಲ್ಲರೂ ಕೂಡ ಎಚ್ಚರಗೊಳಿಸಬೇಕು. ಎಚ್ಚರಗೊಳಿಸಿಲ್ಲಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ನೋಡಿ ನಮ್ಮ ಪರಿಸ್ಥಿತಿ ಏನಾಗಿದೆಪ್ಪ ಅಂದ್ರೆ, ನಾವು ಬೆಳೆದ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಇಲ್ಲ. ಈಗ ಅವರು ಮಾರಾಟ ಮಾಡಿದಂತ ವಸ್ತು ಇರ್ಬೋದು, ಕ್ರಿಮಿನಾಶಕ ಇರ್ಬೋದು, ಗೊಬ್ಬರ ಇರ್ಬೋದು, ಇನ್ನಿತರ ಇರ್ಬೋದು, ಅದಕ್ಕೆ MRP ಇದೆ. ನಮಗೆಲ್ಲಿದೆಪ್ಪ MRP? ಅದಕ್ಕೆ ಜ್ವಲಂತ ಸಮಸ್ಯೆಗಳು ಸಾವಿರಾರು. ಇದಕ್ಕೆ ನಮ್ಮ ನೆಚ್ಚಿನ ಕಾಂತಣ್ಣ ಮತ್ತು ಎಲ್ಲಾ ನಿಯೋಗದ ಸಂಗತಿಗರು ಮೊನ್ನೆ ಪೂರ್ವ ಸಭೆ ಕರೆದು ಇಡೀ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಹೇಳಿದ್ವಿ. ಏನ್ ಹೇಳಿದಪ್ಪ ಅಂತಂದ್ರ, ರಾಜ್ಯದ ನೀವು ಏನ್ ಅಧಿವೇಶನ ಕರಿತೀರಿ, ಒಂದಿನ ಎಷ್ಟು ಖರ್ಚಾದ ಸ್ವಾಮಿ, ನೀವು ಒಂದಿನ ಕೂಡ ವಿಧಾನಸಭೆಯಲ್ಲಿ ಒಂದು ದಿನ ಚರ್ಚೆ ಇಲ್ಲ. ನಿಮ್ಗೆ ಏನಾಗ್ಯಾವ ಅಂದ್ರ ಅವಕಾಳ ಇವೇ ಚರ್ಚೆ ಆಗ್ಯಾವ. ಇವು ನೀರಿನ ಬಗ್ಗೆ ಒಂದಿನ ಕೂಡ ದನಿ ಎತ್ತಾ ಇಲ್ಲ. ಇವತ್ತು ನೀರು ಏನ್ ಫೋಲ್ ಆಗ್ತಿದೆ, ಏನಿದೆ, ಯಾವ ಸಮಸ್ಯೆ ಇದೆ ಅಂತ ಒಂದೇ ದಿನ ಕೂಡ ರೈತರ ಸಮಸ್ಯೆಗಳು ನೀವು ಎಲ್ಲಿ ವಿಧಾನಸೌಧದಲ್ಲಿ ಚರ್ಚೆ ಮಾಡ್ರಿ. ನೀವು ಹೇಳಿ ಸಂದರ್ಭದಲ್ಲಿ ದಯವಿಟ್ಟು ಮುಖ್ಯಮಂತ್ರಿ ಗಮನಿಸ್ರಿ. ನಿಮ್ ಬಗ್ಗೆ ಗೌರವ ನೀವು ಅವಾಗಿನ ಸಿದ್ದರಾಮಯ್ಯ ಸಾಹೇಬ್ರು ಈಗಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಕಲ್ಯಾಣ ಕರ್ನಾಟಕದ ಎಲ್ಲ ಕುರಿಕಾಯ ಬಂಧುಗಳು ನಾವು ನಿಮ್ಗ ಯಪ್ಪ ದೇವ್ರೆ ನೀ ಬಾರಿ ಇದೆ ಅಂತ ನಿಮ್ಗೆ ಓಟ್ ಹಾಕಿ ನೀ ಯಾಕೆ ಧೈರ್ಯ ಬರೋಲ್ದು ನಿನಗ? ದಯವಿಟ್ಟು ಧೈರ್ಯ ಬಂದು ರೈತರು ಸರಿಯಾಗಿರೋ ನಿಮ್ ಜೊತೆ ನಾವಿರ್ತೀವಿ.
ಯಾಕಪ್ಪ ಅಂದ್ರೆ ಏನಾಯ್ತರ ಇವತ್ತು ಇಡೀ ರಾಜ್ಯದಾಗ ಏನಾಗ್ಬಿಟ್ಟದಪ್ಪ ಅಂದ್ರ ರೈತ ಸತ್ನ ಒಯ್ದ ಇಡ್ರಿ, ಇಲ್ಲಿ ಸತ್ನ ಅಲ್ಲಿ ಒಯ್ದ ಇಡ್ರಿ. ಇಂಥ ಸಮಸ್ಯೆ ಬರಬಾರದು. ನೀವೆಲ್ಲರೂ ಎಚ್ಚರಗೊಳ್ಳ್ರಿ. ರೈತರು ಎಚ್ಚರಗೊಳ್ಳಿಲ್ಲಪ್ಪ ಅಂದ್ರೆ ಇವ್ರೇನ್ ಮಾಡ್ತಾರ, ನಮ್ಮನ್ನ ಮಾಲೀಕ ಅಲ್ಲ, ನಾವು ಮಾಲೀಕರಿದ್ದೀವಿ. ಆದ ಕಾರಣ ದಯವಿಟ್ಟು ಮುಂದಿನ ದಿನಗಳಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಶೀಘ್ರವೇ ಇವತ್ತೇನು ನಮ್ಮ ಕಾಂತವಣ್ಣ ನೇತೃತ್ವದಲ್ಲಿ ನಡೀತಕ್ಕಂಥದ್ದು ನೀವು ಗಮನ ಹರಿಸ್ರಿ. ಯಾಕಪ್ಪ ಅಂದ್ರ ಏನಾಗ್ಬಿಟ್ಟದಪ್ಪ ಅಂದ್ರ ನಮ್ಮಲ್ಲಿ ಎಲ್ಲಿ ಕೇಳಂಪ ಕೇಳಿದ್ರೆ ಎಲ್ಲಿ ಹತ್ತಿರ್ತಾರ, ಎಲ್ಲಿ ಒಳಗಾಗ್ತಾರ, ಯಾರಿಲ್ಲ. ಈ ಬುದ್ಧ ಬಸವ ಅಂಬೇಡ್ಕರ್ ಮಕ್ಕಳು ಯಾರಿಗೆ ಇದರ ಅವಶ್ಯಕತೆ ಇಲ್ಲ. ಈ ದೇಶದಾಗ ಪ್ರಧಾನಮಂತ್ರಿ ನಮ್ಮವಳು, ಮುಖ್ಯಮಂತ್ರಿ ನಮ್ಮವಳು, ಶಾಸಕರು ನಮ್ಮವಳು. ನಾವು ಜನಸೇವಕರಂತ ನಿಮ್ಗೆ 5 ವರ್ಷ ಮತ ಕೊಟ್ಟಿವಿ. ನೀವು ನಮ್ ಕೆಲಸ ಮಾಡ್ರಂತ, ನೀವು ಕೆಲಸನೇ ಮಾಡ್ತಾ ಇಲ್ಲ. ಏನೇನೋ ನೋಡ್ತಾರ, ಏನೇನೋ ಮಾಡ್ತಾರ. ಏನ್ರಿ ಸ್ವಾಮಿಗಳೇ, ನಿಮ್ಮ ತಂದೆ ತಾಯಿ ಏನು ಶ್ರೀರಕ್ಷೆ ಕೊಟ್ಟಿರ್ತಾರ, ಶಿಕ್ಷಕರು ಏನು ಕೊಟ್ಟಿರ್ತಾರ, ಆ ಬೋಧನೆಗಳು ಅಲ್ಲಿ ವಿಧಾನಸೌಧದಲ್ಲಿ ಚರ್ಚೆ ಇರಬೇಕು. ಬೆಳಗ್ಗೆ ಏನ್ ಮಾಡ್ಬೇಕು, ಏನಿಲ್ಲ. ಏನಾಗ್ಬಿಟ್ರಪ್ಪ ಅಂದ್ರ ಇವ ಒಂದು 5,000 ಕೋಟಿ ಕಳು ಮಾಡೋಣ, ಅವ 5,000 ಕೋಟಿ ಕಳು ಮಾಡೋಣ. ಎಲ್ಲಿ ನಂದು ಎತ್ತಿರ್ತಾರೋ ಇಲ್ಲ ನಿಂದು ಎತ್ತಿರ್ತಾರೋ, ಇವು ಒಂದೇ ಆಗ್ಬಿಟ್ಟು ದಯವಿಟ್ಟು. ಅದಕ್ಕೋಸ್ಕರ ಇವತ್ತು ನಮ್ಮ ನೆಚ್ಚಿನ ನಾಯಕನಾದಂತ ಕಾಂತಣ್ಣ ಏನಂದ, ಇಲ್ಲ ನಾವು ಕಲ್ಯಾಣ ಕರ್ನಾಟಕದ ಬಸವಣ್ಣನ ಅನುಯಾಯಿಗಳಿದ್ವಿ. ಈ ಬಸವಣ್ಣ ಅನುಭವ ಮಂಟಪ ಎಲ್ಲಾ ಜಾತಿಗೂ ಸಮಾನ ಕೊಟ್ಟಂತ ಅನುಭವ ಮಂಟಪ. ನಮ್ಮ ಭಾಗದಲ್ಲಿರ್ತಕ್ಕಂಥ ಇಂಜಿನಿಯರ್ಗಳಿಗೆ ನಾವು ಇವತ್ತು ಮುಖಾಂತರ ಅಭಿನಂದನೆ ಸಲ್ಲಿಸಬೇಕು. ಎಲ್ಲರೂ ಯಾಕೆ ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕು ಎಲ್ಲಿ ಅವ್ರಿಗೆ ಯಾಕೆ ಅಭಿನಂದನೆ ಸಲ್ಲಿಸ್ಬೇಕು ಅನ್ನೋದನ್ನ ವಿಚಾರ ಮಾಡ್ರಿ. ನಮ್ಮ ರಾಯಚೂರು ಜಿಲ್ಲೆ ಹೊಸಪೇಟೆಯಲ್ಲಾರ, ಜವರಗಿ ತಾಲೂಕು ಸಣ್ಣ ನೆಲಗಿಯಲ್ಲಾರ, ಈ ಕಡೆ ಬಿಜಾಪುರ ಮುಳವಾಡಿ ಅಂತ ನೀರವರಿಗೆಲ್ಲ ಎಲ್ಲೆಲ್ಲವ ಡ್ಯಾಮ್ ಇಲ್ಲವ, ಇಲ್ಲಿ ದುಡಿದು ಅಲ್ಲಿ ತನಕ ಪರಿಶ್ರಮ ಯಾರಪ್ಪ ಅಂದ್ರೆ ಅವರು ಸ್ಕೆಚ್ ಮಾಡಿ ಕಾಲುವೆಗಳು ಮಾಡಿ ನಮ್ಮ ಹೊಲತನ ನೀರ್ ತಂದ ಹಚ್ಚಿರ ನಾವೇನಪ್ಪ ಇವತ್ತಿನ ನೀರಾವರಿ ಬೆಳೆ ಬೆಳೆಯಲಾಗಿದೆ. ಆದ್ರೆ ಇವತ್ತು ನಾವೆಲ್ಲರೂ ಆಲೋಚನೆ ಮಾಡಬೇಕು. ಕೃಷ್ಣಾ ಮೇಲ್ದಂಡ ಯೋಜನೆ ನಮ್ಮ ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಯೋಜನೆ, 2ನೇ ಸ್ಥಾನದಲ್ಲಿರ್ತಕ್ಕಂಥ ಯೋಜನೆ. ಆಲೋಚನೆ ಮಾಡ್ರಿ. ಯಾಕೆ ಇವತ್ತು ಕಷ್ಟಪಟ್ಟು ಇಲ್ಲಿಗೆ ಬಂದಿವಿ, ನಾವು ಸುಮ್ಮನೆ ಆಲೋಚನೆ ಮಾಡಬೇಕು. ನಾವು ಅನಾಥ ಮಕ್ಕಳರಾಗಿವಿ. ಹೆಂಗಾಗಿವಪ್ಪ ಅಂದ್ರ ಉತ್ತರ ಕರ್ನಾಟಕ ಅಂದ್ರ ನಮ್ ಸಲುವಾಗಿ ಒಂದು ಸ್ಪೆಷಲ್ ಅಧಿವೇಶನ ಮಾಡಿದಂಗ ಮಾಡ್ತಾರೆ ಬೆಳಗಾವ್ನೆ. ಆದ್ರೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಇನ್ನೂರಿಗೂ ಆಗಿದೆ. ನಮಗೆ ಯಾರು ಏನಪ್ಪ ಅಂತಂದ್ರೆ ನೀವು 1 ಕೋಟಿ ರೂಪಾಯಿ ನಮ್ಮ ಮನೆಗೆ ರೊಕ್ಕ ಕೊಡಂತ ಕೇಳಂಗಿಲ್ಲ. ಇವತ್ತಿನ ದಿನ ನಮ್ಮ ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 3 ಅನುಷ್ಠಾನ ಆಯ್ತು. ಗೇಟ್ 17 ಅಡಿ ಎತ್ತರ ಆಯ್ತಪ್ಪ ಅಂದ್ರ 5,94,000 ಹೆಕ್ಟರ್ ಪ್ರದೇಶಕ್ಕ ನೀರಾವರಿ ಆಗ್ತಕ್ಕಂಥದ್ದು. ಅದನ್ನ ನಾವೆಲ್ಲರೂ ಆಲೋಚನೆ ಮಾಡಬೇಕು. ನಮ್ಮ ಹೊಲಕ್ಕೂ ಬರ್ತದ, ನಮ್ಮ ಕಾಕನ ಹೊಲಕ್ಕೂ ಬರ್ತದ, ನಿಮ್ಮ ಹೊಲಕ್ಕೂ ಬರ್ತದ ನೀರು. ನಾವೆಲ್ಲರೂ ಇವತ್ತು ಆಲೋಚನೆ ಮಾಡಿ ನೋಡ್ಬೇಕು, ವಿಚಾರ ಮಾಡಿ ನೋಡ್ಬೇಕು. ಪ್ರತಿ ವರ್ಷ ನಮಗ್ ನೀರು ಬೇಕಾದ್ರೆ 1 ವರ್ಷ ಏನಂತಂದ್ರೆ ಹಿಂಗಾರು ಬೆಳೆಗೆ ನೀರಿಲ್ಲ ಅಂದಾಗ, ಮುಂಗಾರು ಬೆಳೆಯಾದಂತ ಮೆಣಸಿನಕಾಯಿ ಬೆಳೆಗೆ ನೀರು ಬೇಕಾದ್ರೆ 17 ದಿನ ಹೋರಾಟ ಮಾಡ್ತಕ್ಕಂಥ ದುಸ್ಥಿತಿ ಬಂತು ನಮಗೆ. ಬರೀ 3 TMC ನೀರಿಗೆ ನಾರಾಯಣಪುರ ಡ್ಯಾಮ್ ಬಂದ್ ಮಾಡಿದೆವು 1 ದಿನ ಪೂರ. ಮತ್ತು DK ಶಿವಕುಮಾರ್ ಅವರು ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ಮೇಲೆ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ 3 TMC ನೀರು ಬಿಟ್ಟು. ಇದೆಲ್ಲ ಸಮಸ್ಯೆ ಯಾಕೆ ಆಲಾಕತ್ತದ ಅನ್ನೋದನ್ನ ನಾನು ಅದ್ರ ಬಗ್ಗೆ ಆಲೋಚನೆ ಮಾಡಿ ವಿಚಾರ ಮಾಡಿ ನೋಡಿದಾಗ ನಮ್ಮ ಆಲಿಮಟ್ಟಿ ಜಲಾಶಯ ಹಂತ 3 ಯೋಜನೆ ಅಡಿಯಲ್ಲಿ 9 ಯೋಜನೆಗಳು ಆಲ್ರೆಡಿ ಕಾಮಗಾರಿ 90% ಮುಗಿದವು. ಇದೆಲ್ಲ ನೀವು ಆಲೋಚನೆ ಮಾಡ್ರಿ. ಮುಂದಿನ ದಿನ ಎಲ್ಲ ಟಿವಿ ಮಾಧ್ಯಮದ ಕೆಲವೊಂದಿಷ್ಟು ಚಾನೆಲ್ಗಳು ಮುಖಾಂತರ ನಮ್ಗೆಲ್ಲರಿಗೂ ತೋರಿಸ್ಲಕ್ಕ ಪ್ರಯತ್ನ ಮಾಡ್ತೀನಿ. ಯಾಕಪ್ಪ ಅಂದ್ರ 9 ಕಾಮಗಾರಿಗಳು ಆಲ್ರೆಡಿ 90% ಕಾಮಗಾರಿಗಳು ಮುಗಿದಾವ. 106 ಕೋಟಿ ರೊಕ್ಕ ಖರ್ಚು ಮಾಡ್ಯಾರ. ರೈತರು ಭೂಮಿನೂ ಲ್ಯಾಂಡ್ ಅಕ್ವಿಸಿಷನ್ ಆಗ್ಯದ. ಇನ್ನೂ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಜನ ರೈತರಿಗೆ ಏನಪ್ಪ ಅಂದ್ರೆ ಭೂಮಿ ಕಳ್ಕೊಂಡಂತ ರೈತರಿಗೆ ದುಡ್ಡು ಬಂದಿಲ್ಲ. ಇವತ್ತು ಇವೆಲ್ಲ ಪರಿಸ್ಥಿತಿದಾಗ ನಾವೇನಪ್ಪ ಅಂತಂದ್ರ ಭತ್ತ ಬೆಳಿತೀವಿ, ಹತ್ತಿ ಬೆಳಿತೀವಿ, ಮೆಣಸಿನಕಾಯಿ ಬೆಳಿತೀವಿ, ಶೇಂಗಾ ಬೆಳಿತೀವಿ. ನಮ್ಗೆಲ್ಲರಿಗೂ ನೀರು ಬೇಕು. ನಾವು ಮೊದಲು ಹೆಂಗಾಗಿದ್ದೇವೆ, ಈ ಕೆನಲ್ ನೀರು ಬರೋದಕ್ಕಿಂತ ಮೊದಲು ಅಂತಂದ್ರ ಜವಾರಿ ಬೀಜಗಳನ್ನು ಬಿಡ್ತಿದ್ದೆವು. ನೀರು ಕಡಿಮೆ ಇದ್ರು ನಾವು ಮಾಲ್ ಬೆಳಿತಿದ್ದೆವು.
ಆದ್ರೆ ಇವತ್ತಿನ ದಿನ ಏನಾಗ್ಯದ ಹೈಬ್ರಿಡ್ ಬೀಜ ಬಂದು ಇದು ನೀರಿಗೆ ಏನಪ್ಪ ಅಂದ್ರೆ ನಮ್ಮೆಲ್ಲ ಭೂಮಿ ಅಡಿಕ್ಟ್ ಆಗಿಬಿಟ್ಟು. ನಮ್ಮೆಲ್ಲ ಭೂಮಿಗೆ ಏನಪ್ಪ ಅಂದ್ರೆ ರಸಗೊಬ್ಬರ ಬೇಕು, ಹೈಬ್ರಿಡ್ ಬೀಜ ಬೇಕು, ನೀರು ಬೇಕು. ನೀರಿಲ್ಲ ಅಂದ್ರೆ ಬೆಳೆಂಗಿಲ್ಲ. ಹೆಚ್ಚಿಗೆ ನೀರಾದ್ರೂ ತಾಳ್ಕಂತ ಶಕ್ತಿ ಇಲ್ಲ ನಮ್ಮ ಭೂಮಿಗೆ, ನಮ್ಮ ಬೆಳೆಗಳಿಗೆ. ಮತ್ತು ಕಡಿಮೆ ನೀರಿದ್ರೂ ತಾಳ್ಕಂತ ಶಕ್ತಿ ಇಲ್ಲ. ಇದು ಫ್ಯಾಕ್ಟ್. ಇದ್ರ ಬಗ್ಗೆ ನಾವು ಆಲೋಚನೆ ಮಾಡ್ಬೇಕು. ನೀವು ಒಂದು ವಿಚಾರ ಮಾಡಿ ನೋಡ್ರಿ, ಇವತ್ತಿನಿಂದ ಇಡೀ ರಾಜ್ಯದಾಗ ಕಾವೇರಿ ವಿವಾದ ನಡೆದಾಗ ಇಡೀ ರಾಜ್ಯನೇ ನಾವೇನಪ್ಪ ಅಂತಂದ್ರೆ ಧ್ವನಿ ಎತ್ತೀವಿ. ಇಡೀ ರಾಜ್ಯನೇ ಬಂದ್ ಮಾಡಿ ಅಂತಂದ್ರೆ ಕಾವೇರಿ ಸಲುವಾಗಿ ಹೋರಾಟ ಮಾಡ್ತೀವಿ. ನಮಗ 150 TMC ನೀರ್ ಸಿಗ್ತದಂದ್ರೂ ಯಾರು ಒಬ್ಬ ದಕ್ಷಿಣ ಕರ್ನಾಟಕದವ್ರು ಇವತ್ತಿನ ಧ್ವನಿ ಎತ್ತಿಲ್ಲ. ಅವ್ರಿಗೆಲ್ಲರಿಗೆ ನಾಚಿಕೆ ಬರ್ಬೇಕಂತ ಈ ಸಂದರ್ಭದಲ್ಲಿ ನಾಚಿಕೆ ಬರ್ಬೇಕು. ಇಡೀ ರಾಜ್ಯದ ಜನತೆ ನಾವು ದಕ್ಷಿಣ ಕರ್ನಾಟಕದವ್ರಿಗೆ ನಿಮಗೆ ಸಪೋರ್ಟ್ ಮಾಡೀವಿ. ಕಾವೇರಿ ವಿವಾದ ಬಂದಾಗ ನಿಮಗೆ ನೀರಿನ ಸಲುವಾಗಿ ನಾವೆಲ್ಲರೂ ನಮ್ಮವ್ರನ್ನೆಲ್ಲ ರೌಡಿ ಶೀಟರ್ ಆಗ್ಯಾವ, ಕೇಸ್ ಆಗ್ಯಾವ. ಇವತ್ತಿನ ದಿನ ನಮಗೆ ಎಷ್ಟು ನೀರು ಬರ್ತದ, ಇದನ್ನ ಆರೆಮಟ್ಟಿ ಡ್ಯಾಮ್ ಹೈಟ್ ಆದ್ರೆ 150 TMC ನೀರು ನಮಗೆ ಹೆಚ್ಚಿಗೆ ಆಗ್ತದ. 5,94,000 ಹೆಕ್ಟರ್ ಪ್ರದೇಶಕ್ಕೆ ನೀರಾವರಿ ಆಗ್ತದಂದ್ರೂ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ನಮ್ಮ ಉತ್ತರ ಕರ್ನಾಟಕದ ಜನಪ್ರತಿನಿಧಿಗಳು ನೀವು ಏನ್ ಮಾಡ್ಲಕತ್ತೀರಿ, ನಿಮ್ಗೆಲ್ಲರಿಗೆ ನಾಚಿಕೆ ಬರ್ಬೇಕಂತ ಹೇಳಿ ಇವತ್ತು ಇದು ಹೋರಾಟ ಏನಪ್ಪಾ ಅಂತಂದ್ರ ಇಲ್ಲಿಗೆ ಮುಗಂಗಿಲ್ಲ. ಇದು ಓನ್ಲಿ ಶಾಂಪಲ್ और अभी ಸಿನಿಮಾ ಬಾಕಿ है. ನಾನು ಇಲ್ಲಿಗೆ ಮುಗಿಸಂಗಿಲ್ಲ. ಇದು ಹೋರಾಟ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ನಮ್ಮ ಉತ್ತರ ಕರ್ನಾಟಕಕ್ಕೆ ಎಲ್ಲೇ ಬಂದ್ರು ಅವರು ಮುತ್ತಿಗೆ ಹಾಕಂತ ಕೆಲಸನೂ ಮಾಡ್ತಾರೆ. ಇವತ್ತು ನೀವು ಎಲ್ಲರೂ ಆಲೋಚನೆ ಮಾಡೋ ತಮ್ಮ ಕೂಡ ಭಾಷಣ ಕೇಳಿಲ್ಲ ನೋಡ ನಾನು ಕೇಳಲ್ಲ. ಈಗ ನಾವೆಲ್ಲರೂ ಆಲೋಚನೆ ಮಾಡ್ಬೇಕು ಏನಾಗ್ಯದ ಫ್ಯಾಕ್ಟ್. ಈ ಕೃಷ್ಣಾ ಮೇಲ್ದಂಡೆ ಯೋಜನೆ ಏನಪ್ಪಾ ಅಂತಂದ್ರೆ ಯಾಕೆ ಬಂದಾಯ್ತು, ಎದಕ್ಕೆ ನಿಂತು ಸ್ವಲ್ಪ ಆಲೋಚನೆ ಮಾಡಿ.